ಫೋಟೋಗ್ರಾಫರ್ ಸಂಘಕ್ಕೆ ನಮಸ್ಕಾರ. ಹಾಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಗಾಂಧಿ ಜಯಂತಿ ನಿಮಿತ್ತ ನೀವು ಇದು ಒಳ್ಳೆಯ ಸಂಕಲ್ಪ ಮಾಡಿಕೊಂಡ್ರಿ. ಯಾಕೆ ನಮ್ಮ ಗಾಂಧೀಜಿಯವ್ರದ್ದು ಏನಾಯಿತು, ಭಾರತ ಸ್ವಚ್ಛತೆ ಆಗಿ ಇದ್ದುಕೊಂಡು ಎಲ್ಲ ನಮ್ಮ ದೇಶದ ನಾಗರಿಕರೆಲ್ಲ ಆರೋಗ್ಯವಂತರಾಗಬೇಕು ಅಂತ ಅವ್ರ ಸಂಕಲ್ಪ ಇದ್ದರು. ಅದರಂತೆ ನೀವು ಕಾರವಾರ ತಾಲೂಕಾ ಛಾಯಾಗ್ರಾಹಕರ ಸಂಘ ಈ ಒಂದು ಗಾಂಧಿ ಜಯಂತಿ ದಿವಸನೇ ಸ್ವಚ್ಛತೆ ಮಾಡ್ಕೊಳ್ಳೋ ಸಂಕಲ್ಪ ಮಾಡಿದಿರಲ್ಲ, ನಿಮ್ಮದು ಇದು ಈಡೇರಲಿ ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಹಲವಾರು ನಿಮ್ಮದು ಸ್ವಚ್ಛತೆ ಕಾರ್ಯಕ್ರಮ ನಡೀಲಿ ಅಂತೇಳಿ ನಿಮ್ಮನ್ನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಅಕ್ಟೋಬರ್ 2 ಗಾಂಧಿ ಜಯಂತಿಯ ಶುಭಾಶಯಗಳು. ಈ ದಿವಸ ನೀವು ಕಾರವಾರ ಫೋಟೋ ಅಸೋಸಿಯೇಷನ್ನಿಂದ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡದ್ದು ಭಾರಿ ತುಂಬ ಒಳ್ಳೆಯದಿದು ಮತ್ತು ಸಮಾಜಕ್ಕೆ ಕೂಡ ನೀವು ಅವೇರ್ನೆಸ್ ಮಾಡಿದಾರೆ. ಈ ಬಾಕಿ ಎಲ್ಲ ಚಟುವಟಿಕೆ ಬೇರೆ ಬೇರೆ ಸಂಘ ಸಂಸ್ಥೆ ಎಲ್ಲ ಇರ್ತವೆ, ಆದರೆ ಈ ವಿಚಾರ ಯಾರಿಗೂ ಬರೋಲ್ಲ. ಆದರೆ ನಮ್ಮ ಸಂಘದ ಅಧ್ಯಕ್ಷ ಸಂತಾನ ಹಾಗೂ ನೀವೆಲ್ಲ ಬಾಕಿ ಸದಸ್ಯರೆಲ್ಲ ಇದ್ದಾರಲ್ಲ, ನಿಮ್ಮ ಒಳ್ಳೆಯ ಮನಸ್ಸು, ಸ್ವಚ್ಛತೆ, ನಿಮ್ಮ ಮನಸ್ಸು ಕೂಡ ಸ್ವಚ್ಛತೆ ಅಂತೇಳಿ ನೀವು ಈ ಒಂದು ಮಾಡಲಿಕ್ಕೆ ಕೈಗೂಡಿಸಿರಿ. ಮತ್ತು ಬಂದಂಥವರಿಗೆ ಎಲ್ಲರಿಗೆ ನಂದು ಅಭಿನಂದನೆ. ಹಾಗೂ ನಾನು ಯಾರಂತ ನಿಮ್ಗೆ ಗೊತ್ತಿರಲಿಕ್ಕೆ, ನನ್ನ ಹೆಸರು ಶ್ರೀಕಾಂತ್ ನಾಯ್ಕ್ ಅಂತೇಳಿ, ನಾನು ನಿವೃತ್ತ ಪೊಲೀಸ್ ಅಧಿಕಾರಿ. ನಾನು ಭಾಳ ವರ್ಷದಿಂದ ನಾನು ಇದು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸಪೋಸ್ ಸಮಾಜ ಸೇವೆ ಅಂದರೆ ಯಾವುದೇ ಒಂದು ಅಂಗಗಳಿಲ್ಲ. ನಮ್ಮ ಮಾನವ, ಪಶು, ಪಕ್ಷಿ, ಪ್ರಾಣಿ, ಪರಿಸರ, ಹಾಗೆ ಯಾರು ಒಂದು ಉಸಿರಾಡ್ತಾ ಇದ್ದಾರಲ್ಲ, ಉಸಿರು ನಿಂತಿದೆ ಆ ಜಾಗದಲ್ಲಿ ಅಥವಾ ಯಾರಿಲ್ಲ ಅಂಥಗಳನ್ನೊಂದು ಚಟುವಟಿಕೆ ಇದೆ. ಇಂಥದ್ದು ಗುರುತಿಸ್ಕೊಂಡು ನನಗೆ ಸಂತಾನವರು ತಮ್ಮ ಅಸೋಸಿಯೇಷನ್ ಇದಕ್ಕೆ ನಾಳೆ ಬರಬೇಕಂತೇಳಿ ಅವರು ಕೇಳ್ಕೊಂಡ್ರು. ಮತ್ತು ಅವರು ನಾವು ಜೊತೆಗೆ ಬಿಟ್ಕೊಂಡು ನಗರಸಭೆ ಕಮಿಷನರಿಗೆ ಭೇಟಿಯಾದ್ವಿ. ಅವ್ರು ಬೆಳಿಗ್ಗೆ ನಾವು ಒಂದು ಕಾಲ್ ಮಾಡಿರಿ, ನಾವು ವಾಹನ ಕಳಿಸ್ತೀವಿ ಅಂತ ನಮ್ಗೆ ಹೇಳಿದರು. ಬಟ್ ಈವರೆಗೆ ಬಂದಿಲ್ಲ, ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ. ಇನ್ನು ಅದ್ರ ಬಗ್ಗೆ ನಾವು ಹೇಳ್ಕೊಂಡು ಇದು ತಿಳಿಸಿ ಅವರಿಗೆ ಇದು ಇಲ್ಲೇನು ಕಸ ನಾವು ರಾಶಿ ಆಗಿದೆ ಇದೆಲ್ಲ ನೋಡಿರಿ, ನಿಮ್ಮದೆಲ್ಲ ಶ್ರಮ ಇದು. ನಿಮ್ಗೊಂದು ಒಳ್ಳೆಯ ಇವತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುವ ನಿಮ್ಮ ಕುಟುಂಬದವ್ರು ಕೂಡ ಹೇಳಿದ್ರು ಕೂಡ ಅವರು ಕೂಡ ಮನೆಯಲ್ಲೆಲ್ಲ ಒಳ್ಳೆಯ ವಾತಾವರಣ ಇಂಥ ಒಂದು ಸಮಯದಲ್ಲಿ ನೀವೆಲ್ಲ ಎಲ್ಲರೂ ಕೈ ಜೋಡಿಸಿ ಒಂದು ಸೇವೆ ಮಾಡಿದಾಗ ನಿಮಗೆಲ್ಲ ಧನ್ಯವಾದ ಹೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಗ್ರೀನ್ ಕಾರವಾರ ಅವರ ಫ್ಯಾಮಿಲಿಗೆ ನಾವು ನಮ್ಮ ದಿನಸಿ ಮತ್ತು ಒಂದು ಸ್ವಲ್ಪ ಮೆಡಿಸಿನ್ಗೆ ಕ್ಯಾಶ್ ಕೊಡ್ತಾ ಇದ್ದೀವಿ. ಇದನ್ನು ಅವ್ರ ತಾಯಿಗೆ ಸ್ವೀಕರಿಸಬೇಕಾಗಿ ಕೇಳ್ಕೊಡಿ. ಫೋಟೋಗೆ ರವಿ ನಮ್ಮ ಮೇಲ್ಗೇರದಲ್ಲಿ ಕಿಸಾನ್ ಸರ್ ಅವರು ಇವರು ನಮ್ಮನ್ನು ಪರಿಚಯಿಸಿದ್ದಾರೆ. ಮತ್ತು ಇವರೇ ಅಧ್ಯಕ್ಷ ಅಂದರೆ ಇವರ ಮುಖ್ಯಸ್ಥದಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಇವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಎಲ್ಲರೂ ಅವರಿಗೆ ಸರ್ ಏನಾದರೂ ಮಾತಾಡ್ತಿದ್ದಾರೆ. ಹೌದು, ಅಧ್ಯಕ್ಷರಾದ ಸಂತಾನರವರೇ ಹಾಗೂ ಉಪಾಧ್ಯಕ್ಷರ ಕಾರ್ಯದರ್ಶಿ ಕಲ್ಯಾಣ್ಜಿಯವರು, ನೀವು ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸ ಇದೊಂದು ಪುಣ್ಯದ ದಿವಸ ಇದೆ. ಹಾಗೆ ನಾವು ಈಶ್ವರ ದುರ್ಗಾದೇವಿ ನವರಾತ್ರಿ ಉತ್ಸವಕ್ಕೆಲ್ಲ ಹೇಗೆ ಮಾಡ್ತೇವೆ, ಹಾಗೆ ಮಹಾತ್ಮ ಗಾಂಧಿಯವರು ಎಲ್ಲ ದೇಶ ಸ್ವಚ್ಛತೆ ಮಾಡೋದ್ರಿಂದ ಅಂತ ಅವ್ರ ಸಂಕಲ್ಪ ಪ್ರಕಾರ ದೇಶದಲ್ಲಿ ಎಲ್ಲ ಸ್ವಚ್ಛತೆ ಕೆಲಸ ನಡೀತಾ ಇದೆ. ಅಂದರೆ ಸ್ವಚ್ಛತೆ ಮಾಡುವಾಗ ಎಲ್ಲರಿಂದ ಆಗೋದಿಲ್ಲ, ಅದು ಒಳ್ಳೆಯ ಮನಸ್ಸು ಬೇಕು. ಅಲ್ಲಿ ಸ್ವಚ್ಛತೆಯೂ ಬೆಳಗಿಂದ ಶುರು ಮಾಡಿ ಈಗ ಮುಗಿಸ್ಕೊಂಡು ಈ ನಮ್ಮ ನಾಗರಾಜು ಕುಟುಂಬದವರು ಎಲ್ಲ ಅವರು ತಾಯಿ, ಇಬ್ಬರು ಸಹೋದರಿಯರು ಮತ್ತೊಬ್ಬ ತಮ್ಮ ಅವರಿಗೆ ನಿಮ್ಮ ಸಂಘದ ವತಿಯಿಂದ ಅಳಿಲು ಸೇವೆ ಏನು ಅಲ್ಪ ಸ್ವಲ್ಪ ತಾವು ಮಾಡುವ ನಿಮ್ಮ ಸಂಕಲ್ಪ ಆಗಿದೆ. ಮಹಾತ್ಮ ಗಾಂಧಿದು ಏನು ಸಂಕಲ್ಪ ಇತ್ತು, ದೇಶ ಒಂದು ಸುಧಾರಿತ ಒಳ್ಳೆಯದೆಲ್ಲರೂ ಆಗಬೇಕಂತ ಏನು ಸಂಕಲ್ಪ ಇತ್ತು, ಅದೇ ನಿಮ್ಮ ಫೋಟೋಗ್ರಾಫರ್ ಸಂಘದವ್ರಿಗೆ ಯಾವ ಥರ ನಿಮ್ಮ ಒಳ್ಳೆಯ ಮನಸ್ಸು, ಇಂಥವ್ರಿಗೆ ಎಲ್ಲ ಯಾವ ಥರದಿಂದ ನೀವು ಕಣ್ಣಾರೆ ಕಂಡ್ರೆ ಈಗ ಯಾರು ಅವರು ಸ್ವಂತಿಲ್ಲ ನಡಲಿಕ್ಕೆ ಅಥವಾ ಮತ್ತೆ ಮಾಡಲಿ ಆಗೋದಿಲ್ಲ. ಹಾಗೆ ನಾಗರಾಜ್ ಕೂಡ ಇದ್ದರು. ಅವರು ಸದ್ಯ ಮಧ್ಯಂತರಿಗೆ ಕೊರೋನಾ ಸಮಯದಲ್ಲಿ ಅವರು ಕೂಡ ದೊಡ್ಡ ಸಮಾಜ ಸೇವಕರು. ಅವರು ನನ್ನ ಸಾಂತ್ವನ ಜನ ಸೇವಾ ಕೇಂದ್ರ ನಮ್ಮ ಸಂಘಕ್ಕೆ ಅವರು ದೊಡ್ಡ ಒಂದು 2 ಕಣ್ಣಾಗಿದ್ದರು ಅವರು. ಬಟ್ ಅವರು ಆಕಸ್ಮಿಕವಾಗಿ ಓಡಾಡೋದು ಕಡಿಮೆ ಆಗುವಂಥ ಶರೀರದಲ್ಲಿ ಸ್ವಲ್ಪ ಏರುಪೇರು ಆಕಸ್ಮಿಕ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ ಕೊರೋನಾ ಸಮಯದಲ್ಲಿ. ಅವರಿದ್ದರೆ ಇವತ್ತು ನಿಮಗೆಲ್ಲ ಕುರ್ಚಿ ಹಾಕಿ ನಿಮಗೆ ಹಾಸಿಗೆ ಉಪಹಾರ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಇವತ್ತು ಅವ್ರು ನಮ್ಮಿಂದ ದೂರ ಆಗಿದ್ದಾರೆ, ಹರಿಪಾದ ಸೇರಿದ್ದಾರೆ. ಅವರು ಇಲ್ಲಾದರೂ ಕೂಡ ಇವ್ರಿಗೆ ರಕ್ಷಾ ಕವಚಕ್ಕೆ ಅವರಿದ್ದಾರೆ. ಮತ್ತು ಅವರು ಹೇಳಿದ್ದಾರೆ ನಮಗೆ
ನಾನು ಆಚೆ ಈಚೆ ಆದರೂ ಕೂಡ ನೀವು ನಮ್ಮ ಕುಟುಂಬದ ಮೇಲೆ ಗಮನ ರಕ್ಷಣೆ ಇರಲಿ ಅಂತೇಳಿ ನನಗೆ ಹೇಳಿದ್ದಾರೆ. ಹಾಗೆ ನಾವು ಅವ್ರ ಜೊತೆಯಲ್ಲಿ ಆವಾಗ ಬರ್ತೀವಿ. ಹಾಗೂ ನೀವು ಹಣ ಕೂಡ ಕೊಟ್ಟಿದ್ದಾರೆ, ಎಷ್ಟೊಂದು ಅಂಕೆ ಸಂಖ್ಯೆಯನ್ನು ಹೇಳಿಲ್ಲ ನೀವು. ಒಂದು ಕೋರ್ನಲ್ಲಿ ಹಾಕಿ ಹಣ ಕೊಟ್ಟಿದ್ರೆ ಅದು 1 ರೂಪಾಯಿ ಇರಲಿ ಅಥವಾ ಲಕ್ಷಗಟ್ಟಲೆ ಇರಲಿ, ನೀವು ಏನು ಶ್ರಮ, ನೀವು ನಿಮ್ದು ಯಾವುದೋ ನಿಮ್ಮ ಕಂಪನಿಯಿಂದ ಏನು ಬರ್ತಾ ಇಲ್ಲ, ನೀವು ಕೂಡ ಶ್ರಮಜೀವಿಗಳು, ಸಮಾಜದಲ್ಲಿ ಓಡಾಡ್ಕೊಂಡು ನಿಮ್ಮ ಬದುಕು ಕಟ್ಕೊಳ್ಬೇಕು. ಅಂಥದ್ರಲ್ಲಿ ನೀವೇನು ಸಾಧ್ಯ ಆಗಿದೆ ಒಂದು ಕೋರಲ್ ಹಾಕಿ ನಾವು ಅವ್ರಿಗೆ ಕೊಟ್ಟಿದ್ರಲ್ಲ, ಅದು ನಿಮ್ಗೆಲ್ಲರನ್ನ ಅಭಿನಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಇಷ್ಟು ಒಳ್ಳೆಯದಾಗಿ ಮಾತಾಡಿ ಎಲ್ಲರಿಗೆ ಅಭಿನಂದಿಸಿದ್ದಾರೆ. ಈಗ ನೀವು ಹೇಳ್ತೀನಿ ನಿಮಗೆ ನಾಗರಾಜ್ ಕುಟುಂಬದವರಿಗೆ, ನೀವು ಈ ಸ್ಥಿತಿಯಲ್ಲಿ ಇದನ್ನು ಹೆದರಬೇಡಿ, ದೇವರು ನಿಮ್ಮನ್ನು ಕಾಪಾಡ್ತಾನೆ. ಅವರೇ ಇದನ್ನು ತೋರಿಸಿದ್ದಾರೆ ನಿಮಗೆಲ್ಲರಿಗೂ. ಈಗ ನಾವು ನಿಮ್ಮ ಜೊತೆಗೆ ಇದ್ದೀವಿ, ನೀವು ಧೈರ್ಯವಾಗಿರಿ. ಮತ್ತೆ ಬೇಜಾರು ಮಾಡಬೇಡಿ. ನೀವೆಲ್ಲರೂ ಮಾತಾಡ್ತೀರಾ? ಒಂದೆರಡು ಮಾತು ಹಿಂಗೆ ಅವ್ರು ಬಂದ ಬಗ್ಗೆ ಅಥವಾ ನಮ್ಮದು ಬಾಂಧವ್ಯ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜೇಶ್ವರಿ. ನಾನು ಎಂ ನಾಗರಾಜ್ ಅವರ ಕೊನೆ ತಂಗಿ. ನನ್ನ ಪ್ರಕಾರ ಬಂದು ಶ್ರೀಕಾಂತ್ ಸರ್ ಅವರು ನನ್ನ ಪರಿಚಯ ಆಗಿದ್ದು ನಮ್ಮಣ್ಣ ನಾಗರಾಜ್ರಿಂದ. ಅವ್ರ ಪರಿಚಯ ಆಗಿ ಕಡಿಮೆ ಅಂದ್ರೂ ಒಂದು 5-6 ವರ್ಷ ಆಗಿರ್ಬೋದು. ಬಹುಶಃ ನನಗೆ ಸರಿಯಾಗಿ ನೆನಪಿಲ್ಲ ಯಾವಾಗ ಪರಿಚಯ ಆಗಿದ್ದು ಅಂತ. ಬಟ್ ಅವರು ಪರಿಚಯ ಆದಾಗಿಂದ ನಮ್ಮ ಒಡನಾಟಗಳಲ್ಲಿ, ನಮ್ಮ ಏನೇ ಕಷ್ಟಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವ್ರ ಪ್ರೋಗ್ರಾಮ್ಗಳಲ್ಲೂ ಅಷ್ಟೇ ನಮಗೆ ಹೇಳಿದ್ದಾರೆ, ಅವರು ಏನೇ ಪ್ರೋಗ್ರಾಮ್ ಇದ್ದರೂ ಬನ್ನಿ ಅಂತ. ಆಮೇಲೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿರ್ತೀನಿ ಅವರಿಗೆ. ಆ್ಯಂಡ್ ಇಲ್ಲಿ ನೀವು ಬಂದಿದ್ದೀರಾ, ಎಲ್ಲರಿಗೂ ಮತ್ತು ನಾನು ಕೂಡ ಈ ವಿಕಲಚೇತನ ಇದ್ದಲ್ಲ, ಅಂಗವಿಕಲ ಇದ್ದಾರಲ್ಲ, ಜಿಲ್ಲಾ ಗೌರವ ಅಧ್ಯಕ್ಷ ಇದ್ದೇನೆ. ಅಂದರೆ ಏನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಏನಾರು ಇಲ್ಲಿ ಇವರಿಗೆ ಏನು ಅಂಗವಿಕಲರು ಏನು ಸರ್ಕಾರದಿಂದ ಬರುವಂಥ ಏನಾರು ಸಹಾಯ ಸಹಕಾರ ಉಂಟಲ್ಲ, ಅದು ನಾವು ಇವರಿಗೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಸರ್ಕಾರ ಗಮನ ತಂದುಕೊಂಡು ಅದರ ಬಗ್ಗೆ ಏನು ಸಿಗು ಬಾಕಿ ಅಂದರೆ ಕೆಲವರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದೇನು 10 ವರ್ಷ 20 ವರ್ಷ ಇದೇನು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಅದೇ ನಡೀತಾ ಇದೆ. ಇವತ್ತು ಅದು ಸಾಲೋದಿಲ್ಲ, ಅದು ಹೆಚ್ಚಿಗೆ ಆಗಬೇಕಂತೇಳಿ. ಬಾಕಿ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬೋಗಿ ಕೊನೆ ಅಲ್ಲಿದ್ದೇನೆ ಹೋಗೋ ತನಕ ಅವ್ರಿಗೆ ಹತ್ತಿಗೆ ಅದು ರೈಲು ತಪ್ಪು ಹೋಗ್ತದೆ. ಅದು ಒಂದು ಬೋಗಿ ಮಧ್ಯಂತರ ಇರಬೇಕಂತೇಳಿ ನಾನು ಜಿಲ್ಲಾಧಿಕಾರಿ ಮುಖೇನ ಪ್ರಧಾನಮಂತ್ರಿ ಮತ್ತು ರೈಲ್ವೆ ಮಂತ್ರಿ ಎಲ್ಲ ಇವ್ರ ಮುಖೇನ ಎಲ್ಲ ಕಳಿಸಿದೆ. ಹೀಗೆಲ್ಲ ಈಗ ಹಲವಾರು ಇದರಲ್ಲಿ ನಾನು ಏನು ಸರ್ಕಾರದ ಯೋಜನೆ, ಸರ್ಕಾರ ಅಂದ್ರೆ ಏನು, ಸಂವಿಧಾನ